ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ನಲ್ಲಿ ಭಾರತದ ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಈ ಇರಾನ್ ದಾಳಿಯಲ್ಲಿ ಭಾರತದ 4 ನಾವಿಕರು ಹಾಗಾದ್ರೆ ಸಾವನ್ನಪ್ಪಿದ್ರ ಅನ್ನುವಂತಹ ಕ್ವಶನ್ ಮೂಡ್ತಾ ಇದೆ. ಭಾರತದ ಬೆನ್ನಿಗೆ ಇರಾನ್ ಸೇನೆ ಚೂರಿ ಇರಿತ. ಭಾರತದ ಕೆಂಗಣ್ಣಿಗೆ ಈಗ ಇರಾನ್ ಗುರಿಯಾಗಿದೆ. ದಾಳಿಯ ಬೆನ್ನಲ್ಲೇ ತೈಲ ಟ್ಯಾಂಕರ್ಗಳೆಲ್ಲವೂ ಕೂಡ ವಾಪಸ್ ಆಗಿದೆ. ಇರಾನ್ನ IRGCಯಿಂದ ನಡೆದಿರುವಂತ ದಾಳಿ ಭಾರತದ 2 ತೈಲ ನೌಕೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಾಗಾಗಿ ಕ್ವೈಶ್ಮ್ ಮತ್ತು ಲಾರಕ್ ದ್ವೀಪಗಳಲ್ಲಿ ನಡೆದಿರುವಂತಹ ಅಟ್ಯಾಕ್ ಇದು. ಅನುಮತಿ ಕೊಟ್ಟು IRGC ಹಾಗಾದ್ರೆ ಗುಂಡು ಹಾರಿಸಿದ್ದು ಯಾಕೆ? ಒಂದು ವೇಳೆ ಈ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಭಾರತೀಯ ತೈಲ ಟ್ಯಾಂಕರ್ ಆಡಿಯೋ ಕೂಡ ವೈರಲ್ ಆಗಿದೆ. ಭಾರತದ ಧ್ವಜ ಇದ್ದಂತ ತೈಲ ಟ್ಯಾಂಕರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅನುಮತಿ ಕೊಟ್ಟು ಈಗ ಗುಂಡು ಹಾರಿಸ್ತಾ ಇದ್ದೀರಿ. ದಾಳಿಗೊಳಗಾದ ತೈಲ ಟ್ಯಾಂಕರ್ ಆಡಿಯೋ ಇದು. ಇರಾನ್ ನೌಕಾಪಡೆ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಒಂದು ಇದೀಗ ವೈರಲ್ ಆಗಿದೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಕಡೆ ಸಂಘರ್ಷ ಆಗ್ತಾ ಇತ್ತು. ಇನ್ನು ಇದರ ಪ್ರಮುಖ ಭಾಗವಾಗಿ ಹಾರ್ಮುಜ್ ಅಂತ ಬಂದಾಗ ಇರಾನ್ ತನ್ನ ಮಿತ್ರ ರಾಷ್ಟ್ರಗಳಿಗೆ ಅನುಮತಿಯನ್ನ ನೀಡಿತ್ತು. ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸಿತ್ತು. ಆದ್ರೆ ಪರ್ಮಿಷನ್ ಕೊಟ್ಟು ಕೂಡ ಈ ರೀತಿಯಾಗಿ ದಾಳಿ ನಡೆಸಿದ್ದು ಯಾಕೆ ಅಂತ ಹೇಳಿ ಈಗ ಎಲ್ಲೋ ಒಂದು ಕಡೆ ಇರಾನ್ ಕೂಡ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ.